ಪ್ರಾಪರ್ಟಿ ಸರ್, ಇದನ್ನೇ ಕಿತ್ಕೊಂಡ್ಬಿಟ್ರೆ ಹೇಗೆ? ಓಕೆ ಸರ್, ಈಗ ನೀವು ಹೇಳಿದ್ರಿ ನಮ್ಗೆ ಏಜ್ ಆಗಿದೆ, ನಮ್ಮ ಏಜ್ ನಾವು ಯಾವ ರೀತಿ ನಡಿತೀವಿ ಅಂತ ತೋರಿಸ್ತೀವಿ ಅಂತ. ಆದ್ರೆ ನಾವು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ, ಅದು ಬರೀ ಕಲ್ಪನೆ ಆಗುತ್ತೆ. ಈಗ ನಿಮ್ಮ ಒಂದು ಸುಪ್ರಸಿದ್ಧ ಗಾನ ಬೆಸುಗೆ ಬೆಸುಗೆ, ಇದಕ್ಕೆ ನಮ್ಮ ವಿಡೀಸ್ ನ ಆರ್ಗನೈಸರ್ ಆದಂತಹ ಅರ್ಪಿತಾ ಮ್ಯಾಮ್ ಮತ್ತೆ ಹಾಗೆ ವಿದ್ಯಾ ಮ್ಯಾಮ್, ಆರ್ಗನೈಸರ್ ಆದಂತಹ ವಿದ್ಯಾ ಮ್ಯಾಮ್ ಮತ್ತೆ ಹಾಗೆ ಅರ್ಪಿತಾ ಮ್ಯಾಮ್ ಇಬ್ರು ಈಗ ನಿಮ್ಮ ಒಟ್ಟಿಗೆ ಸ್ಟೆಪ್ ಹಾಕ್ಬೇಕು ಅಂತಿದ್ರೆ ಪ್ಲೀಸ್ ಇದಕ್ಕೆ ಸಹಕರಿಸಬೇಕು ಸರ್. ನಾನು ಕರ್ಕೊಂಡು ಹೋಗಿದ್ದೆ, ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈ ಒಂದು ಸುಂದರ ಅದ್ಭುತ ಕ್ಷಣ ಎಲ್ಲಿ ಸಹ ಕೈಕೊಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇದೇ ಪ್ರಥಮ ಬಾರಿಗೆ ಈ ಒಂದು ದೇಸಿ ನಡೀತಾ ಇದೆ ಅಂದ್ರೆ ಇಟ್ಸ್ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ವಾವ್, ಚಪ್ಪಾಳೆ ಚಪ್ಪಾಳೆ ಬರ್ಬೇಕು. ಯಾಕೆ ಗೊತ್ತಾ, ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವೋ ಅವ್ರ ಮೇಲೆ ಕೋಪ ಬರೋದು. ಅದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಹೀಗೆ ಮಾಡಿದ್ದು. ಬಾಸ್ ಕೂತ್ಕೋ. ಬೆಸುಗೆ ಹಾಳಾಗ್ಬಿಟ್ಟು ವಸಂತ ಬರೋದನ್ನು ವರುಣವ ಅಂತ ಇಬ್ಬರು ಬಂದಿರಲ್ಲ. ಯಾಕೆ ನೋಡಿ, ಬೆಸಿಗೆ ಹೇಳೋಣ, ಬೆಸಿಗೆ ಹೇಳೋಣ. ಆದರೂ ಆ ಹಾಡನ್ನು ಜ್ಞಾಪಿಸ್ಕೊಂಡು ಅದರಲ್ಲಿ ಇಬ್ಬರು ಬರ್ತಾರೆ. ಅದನ್ನು ಅದೇ ಥರ ಮಾಡ್ಕೊಂಡೆ ಇದೇ ಥರ ಮಾಡ್ಕೊಂಡೆ ಕನ್ಫ್ಯೂಸ್ ಆಗಿ ನಿಮಗೆ ನನಗಲ್ಲ. ಯಾಕಂದ್ರೆ ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು. ಜಾಸ್ತಿ ಅಲ್ಲಾಡಲೇ ಇಲ್ಲ, ಆದರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಮೈ ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಮೈ ಗಾಡ್ ಬ್ಲೆಸ್ ಯು. ಸೊ ಅಮ್ಮ ಥ್ಯಾಂಕ್ ಯು. ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಈಗ ನಾವು ನಿಮ್ ಕೈಲಿ ಒಂದು ಹೇಳಿಸ್ಬೇಕು. ಏನಪ್ಪಾ ಅಂದ್ರೆ, ಈಗ ನಿಮ್ಗೆ ಗೊತ್ತಿದೆ ಯಾವುದು ನೀನೇ ಸಾಕಿದ ಗಿಣಿ, ಇದ್ರಲ್ಲಿ ನಿಮ್ಮ ಆಕ್ಟಿಂಗು ಸಕ್ಕತ್ತಾಗಂದ್ರೆ ಎವರ್ ಗ್ರೀನ್, ಅದು ಈಗಲೂ ಸಹ ಸೂಪರ್ ಹಿಟ್. ಓಕೆನಾ? ಈಗ ಅದೇ ತರ ನಮ್ಮ ಒಬ್ರು ಸ್ಟುಡಿಯೋದಲ್ಲಿರುವ ಆಕ್ಟರ್ ಯಾರಪ್ಪ ಅಂದ್ರೆ ಎಲ್ಲೋದ್ರು ಅವರು ಕಾಣೆ ಆಗ್ಬಿಟ್ಟಿದ್ದಾರೆ ಸರ್. ಈಗ ಅದೇ ರೀತಿಯಾಗಿ ನಮ್ಮ ಅರ್ಪಿತಾ ಮ್ಯಾಮ್ ಮತ್ತೆ ಹಾಗೆ ವಿದ್ಯಾ ಮ್ಯಾಮ್ ಇಬ್ರು ಒಟ್ಟಿಗೆ ನಿಂತಿರ್ತಾರೆ. ಈ ಒಂದು ಸಾಂಗಿಗೆ ಜಸ್ಟ್ ಬರೀ ಎಕ್ಸ್ಪ್ರೆಷನ್ ಅಲ್ಲಿ ನೀವು ಅವ್ರನ್ನ ಬೀಳಿಸ್ಕೋಬೇಕು. ಇದು ಈಗಿನ ಕಾಲದ ಹುಡುಗರು ಡೈರೆಕ್ಟ್ ಮಾಡೋ ಸರ್. ಆ ಪಿಕ್ಚರ್ನಲ್ಲಿ ಒಬ್ಬರೇ ಇದ್ದಿದ್ದು, ಅದು ಅವರ ಹಾಡಿಗೂ ಇರಲಿಲ್ಲ, ನಾನು ಒಬ್ಬನೇ ಮಾಡ್ಕೊತಾ ಇದ್ದೆ. ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ ಬರೋರು. ಇವಾಗ ಇವರಿಬ್ಬರು ಇರ್ತಾರೆ ಸರ್. ನೀವು ಮಾಡಿ ಈಗಿನ ಕಾಲದ ಹುಡುಗರಿಗೆ ಒಬ್ಬರ ಜೊತೆ ಮಾಡಕ್ಕೆ ಇಷ್ಟಿಲ್ಲ.
ಅಲ್ಲೊಂದು ಹೇಳ್ತಾ ಇರ್ಬೇಕಾ? ನೀ ಮಾಡು, ನಾನು ನೋಡ್ತೀನಿ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರ್ಬೇಕು ನಮ್ಮ ಪ್ರಣಯ ರಾಜನಿಗೆ ಮತ್ತೊಮ್ಮೆ. ಯಾಕೆಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಈಗಲೂ ಸಹ ಒಬ್ಬ ಧೀಮಂತ ನಟ, ಪ್ರತಿಯೊಬ್ಬ ಯುವ ನಟರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಪ್ರಣಯ ರಾಜರು ಕಾರಣ. ಸರ್, ನಾನು ದೆವ್ವ ಅಲ್ಲ, ನಾ ಬರ್ತಾ ಇದ್ದೀನಿ. ಜೀವಂತವಾಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೀನಿ ಸರ್, ಇನ್ನೂ ಇದೀನಿ. ಸರ್, ಆ ಹಾವಿಗೆ ಅದೇ ಬೇರೆ ಥರ. ಇಲ್ಲಿ ಬಂದಾಗ ನಮ್ಮ ಹುಡುಗ ಈಗಿನ ಕಾಲ ಅಂತ ಇಬ್ಬಿಬ್ಬರನ್ನು ತೋರಿಸ್ತಾರಲ್ಲ, ಅದಕ್ಕೆ ಈಗಿನ ಕಾಲದಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಅಲ್ಲದೆ ಅಷ್ಟೇ ಮಾಡಿ. ಓಕೆ, ರೈಟ್. ಸೋ ಮಚ್. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಗಬೇಕು. ಒಂದ್ಸರಿ ಫೋಟೋ ಪ್ಲೀಸ್, ಫೋಟೋ. ಎಸ್, ಈ ಒಂದು ಪ್ರಣಯ ರಾಜನ ಒಂದು ಸನ್ನಿವೇಶ ನೋಡ್ಲಿಕ್ಕೆ ನಿಜವಾಗ್ಲೂ ಎಲ್ಲೂ ಸಹ ಇವಂತ ಒಂದು ಚಾನ್ಸ್ ಸಿಕ್ಕಿಲ್ಲ. ನೀವೇ ಭಾಗ್ಯವಂತರು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರ್ಬೇಕು ನಮ್ಮ ಪ್ರಣಯ ರಾಜನಿಗೆ. ಇದು ನಿಮ್ಮ ಅಖಾಡ. ಸಬ್ಸ್ಕ್ರೈಬ್ ಆಗಿ, ಹಂಚಿ.